ಎಲ್ರು ಕೂಡ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ಪಾನ್ ಕಾರ್ಡ್ ಏನು ಹೊಸ ಅಪ್ಡೇಟ್ಸ್ ಇದೆ. ಏಪ್ರಿಲ್ 1ನೇ ತಾರೀಕು 2026ರಿಂದ ಹೊಸ ರೂಲ್ಸ್ ಚೇಂಜ್ ಆಗ್ತಾ ಇದೆ. ಏನೆಲ್ಲ ರೂಲ್ಸ್ ಚೇಂಜ್ ಆಗ್ತಾ ಇದೆ, ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಏನು ಪಾನ್ ರೂಲ್ ಚೇಂಜ್ ಆಗ್ತಾ ಇದೆ ಅಂದ್ರೆ, ಏಪ್ರಿಲ್ 1ನೇ ತಾರೀಕಿನಿಂದ ಯಾರೆಲ್ಲ ಹೊಸ ಪಾನ್ ಕಾರ್ಡ್ನ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ, ಮತ್ತೆ ಯಾರೆಲ್ಲ ನಿಮ್ಮ ಪಾನ್ ಕಾರ್ಡಲ್ಲಿರುವಂಥ ಯಾವೆಲ್ಲ ತಿದ್ದುಪಡಿಗಳನ್ನ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ, ಅವರಿಗೆ ಈ ಒಂದು ಏಪ್ರಿಲ್ 1ನೇ ತಾರೀಕಿನಿಂದ ಹಲವಾರು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಏನು ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಅಂದರೆ, ಈಗ ಮಾರ್ಚ್ 31ನೇ ತಾರೀಕಿನವರೆಗೆ ಹಳೆಯ ರೂಲ್ಸ್ ಹಾಗೇ ಇರುತ್ತೆ. ನೀವು ಯಾರೆಲ್ಲ ಅಪ್ಡೇಟ್ಸ್ ಅಥವಾ ಯಾರೆಲ್ಲ ಹೊಸ ಪಾನ್ ಕಾರ್ಡ್ನ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರ ಮಾಡಿಸ್ಕೋಬಹುದು. ಏಪ್ರಿಲ್ ನಂತರ 1ನೇ ತಾರೀಕಿನಿಂದ ಯಾರೆಲ್ಲ ಮಾಡಿಸ್ಬೇಕು, ಯಾರೆಲ್ಲ ನಿಮ್ಮ ಹಳೆಯ ಪಾನ್ ಕಾರ್ಡ್ಗಳನ್ನು ಕರೆಕ್ಷನ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀರ ಅವರಿಗೆ ಬದಲಾವಣೆಗಳು ಏನು ತರ್ತಾ ಇದ್ದಾರೆ ಅಂದರೆ, ಈಗ ನಾವು ಮುಂಚೆ ಏನು ಮಾಡ್ತಾ ಇದ್ವಿ, ಬರ್ತಿಗಾಗಲಿ ಅಡ್ರೆಸ್ಸಿಗಾಗಲಿ ಪ್ರತಿಯೊಂದಕ್ಕೂ ಒಂದೇ ಒಂದು ಆಧಾರ್ ಕಾರ್ಡ್ನ ಇಟ್ಕೊಂಡು ಪಾನ್ ಕಾರ್ಡ್ ಕರೆಕ್ಷನ್ ಮಾಡೋದಾಗಲಿ ಅಥವಾ ನ್ಯೂ ಪಾನ್ ಕಾರ್ಡ್ನ ಅಪ್ಲೈ ಮಾಡೋದಾಗಲಿ ಮಾಡ್ತಾ ಇದ್ವಿ. ಈಗ ಏಪ್ರಿಲ್ 1ನೇ ತಾರೀಕಿನಿಂದ ಆಧಾರ್ನ ನಿಮ್ಮ ಡೇಟ್ ಆಫ್ ಬರ್ತಿಗೆ ಅವರು ಕನ್ಸಿಡರ್ ಮಾಡಲ್ಲ, ಅದನ್ನ ತಗೊಳ್ಳಲ್ಲ. ಅದಕ್ಕೆ ಡೇಟ್ ಆಫ್ ಬರ್ತಿಗೆ ನೀವು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಅನ್ನ ನೀವು ಕೊಡಬೇಕಾಗುತ್ತೆ. ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಎಕ್ಸ್ಟ್ರಾ ಯಾವುದಾದ್ರೂ ಒಂದನ್ನ ಕೊಡ್ಬೋದು ಅಂದ್ರೆ, ನಿಮ್ಮ ಹತ್ರ ಇರುವಂತ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, DL ಕಾರ್ಡ್ ಆಗಿರ್ಬೋದು, ಮಾಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಎಂಪ್ಲಾಯ್ಮೆಂಟ್ ID ಕಾರ್ಡ್ ಆಗಿರ್ಬೋದು, ಏನ್ ಪಾಸ್ಪೋರ್ಟ್ ಆಗಿರ್ಬೋದು, ಸರ್ವಿಸ್ ಮೆನ್ ಆಗಿದ್ರೆ ನಿಮ್ಮ ಎಕ್ಸೆಸ್ ಸರ್ವಿಸ್ ಮೆನ್ ಕಾರ್ಡ್ ಆಗಿರ್ಬೋದು, ಈ ತರದ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕೊಡ್ಲೇಬೇಕಾಗುತ್ತೆ. ಒಂದು ಆಧಾರ್ ಕಾರ್ಡ್ ಜೊತೆಗೆ ನೀವು ಆಧಾರ್ ಕಾರ್ಡು ಕೂಡ ಕಂಪಲ್ಸರಿ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಎಕ್ಸ್ಟ್ರಾ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನಾವು ಇಲ್ಲಿ ಒದಗಿಸ್ಬೇಕಾಗುತ್ತೆ. ಈ ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟರು ಕೂಡ ಆ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಆಧಾರಿಗೂ ಮತ್ತು ನೀವು ಕೊಡುವಂತ ಡಾಕ್ಯುಮೆಂಟ್ಸ್ಗೂ ಅದು ಎರಡು ಕೂಡ ಮ್ಯಾಚ್ ಇರೋ ತರ ಇರಬೇಕು. ಅದು ಕೂಡ ಏನಾದ್ರೂ ಮಿಸ್ ಮ್ಯಾಚ್ ಇದ್ರೆ ಆ ಡಾಕ್ಯುಮೆಂಟ್ಸ್ಗಳನ್ನು ಅವರು ಕೂಡ ಕನ್ಸಿಡರ್ ಮಾಡಲ್ಲ. ಈ ಒಂದು ರೂಲ್ಸ್ ಅನ್ನ ಅವರು ಈ ಒಂದು ಏಪ್ರಿಲ್ 1ನೇ ತಾರೀಕಿನಿಂದ ಅದು ರೂಲ್ಸ್ ಬರ್ತಾ ಇದೆ. ನಮ್ಮ ಹತ್ರ ಈ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇಲ್ಲ ಅಂದ ಪಕ್ಷದಲ್ಲಿ, ನಿಮಗೆ ಬರ್ತ್ಗೆ ಸಂಬಂಧಪಟ್ಟ ನಿಮ್ಮ ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟ ಯಾವುದೇ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇಲ್ಲ ಅಂದ್ರೆ, ನೀವು ಕೋರ್ಟ್ ಅಲ್ಲಿ ಒಂದು ಅಫಿಡವಿಟ್ ಅನ್ನ ಮಾಡಿಸ್ಕೊಂಬಂದು ಕೊಡಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟ ಒಂದು ಅಫಿಡವಿಟ್ ಕೋರ್ಟ್ ಇಂದ ತಗೊಂಬಂದು ಕೊಡಬೇಕಾಗುತ್ತೆ. ಈ ಎಲ್ಲಾ ಬದಲಾವಣೆಗಳನ್ನ ಅವರು ಏಪ್ರಿಲ್ 1ನೇ ತಾರೀಕಿನಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿ ಏನು ನಾವು ಮುಂಚೆ ಫಾರಂಗಳನ್ನ ಏನು ಹೊಸ ನ್ಯೂ ಪಾನ್ ಕಾರ್ಡ್ಗೆ ಫಾರಂ 49A ಅಂತೇಳಿ ಫಿಲ್ ಮಾಡ್ತಾ ಇದ್ವಿ, ಈಗ ಫಾರಂ F093 ಅಂತ ಬದಲಾವಣೆ ಮಾಡ್ತಾ ಇದ್ದಾರೆ. ಏನಾದ್ರೂ ಏಪ್ರಿಲ್ ನಂತರ ನಾವು 49A ಫಾರಂನೇ ನಾವು ಫಿಲ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದು ರಿಜೆಕ್ಟ್ ಆಗುತ್ತೆ. ಕಂಪಲ್ಸರಿ ಅವರು ಈಗಾಗಲೇ ಒಂದು ರೂಲ್ಸ್ ಅನ್ನ ಚೇಂಜ್ ಮಾಡಿದ್ದಾರೆ. ನೀವೇನಾದ್ರೂ 49A ಏಪ್ರಿಲ್ ನಂತರ ಫಿಲ್ ಮಾಡೋ ಆಗಿಲ್ಲ, ಫಾರಂ F093 ಫಿಲ್ ಮಾಡಬೇಕಾಗುತ್ತೆ. ನಾವು ಮುಂಚೆ ಫಾರಂಗೆ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಸೈನ್ ಅನ್ನ ಸಿಗ್ನೇಚರ್ಗಳನ್ನ ತಗೊಳ್ತಾ ಇದ್ವಿ. ಈ ಒಂದು ಹೊಸ ರೂಲ್ಸ್ ಅಲ್ಲಿ ಕೆಳಗಡೆ ಮಾತ್ರ ಒಂದು ಸಿಗ್ನೇಚರ್ನ ನಾವು ಮಾಡೋ ಒಂದು ಚೇಂಜಸ್ ನ ಮಾಡ್ತಾ ಇದ್ದಾರೆ. ಈ ರೀತಿ ಹಲವಾರು ಪಾನ್ ಕಾರ್ಡ್ಗೆ ಏಪ್ರಿಲ್ 1ನೇ ತಾರೀಕಿನಿಂದ ಹಲವಾರು ರೂಲ್ಸ್ ಗಳು ಚೇಂಜ್ ಇದೆ. ಈ ಒಂದು ಬದಲಾವಣೆಗಳ ಜೊತೆಗೆ ನಾವು ಆಧಾರ್ ಕಾರ್ಡ್ ಜೊತೆಗೆ ನಾವೇನ್ ಮಾಡ್ತಾ ಇದ್ವಿ, ವಿಳಾಸದ ನಮ್ಮ ಒಂದು ವಿಳಾಸವನ್ನ ಯಾವುದಾದ್ರೂ ಆಫೀಸ್ ವಿಳಾಸವನ್ನಾದ್ರೂ ಭರ್ತಿ ಮಾಡ್ತಾ ಇದ್ವಿ. ಬೇರೆ ವಿಳಾಸವನ್ನ ಕಮ್ಯುನಿಕೇಟೆಡ್ ವಿಳಾಸವನ್ನ ಯಾವ್ದು ಬೇಕಾದ್ರೂ ನಾವು ಫಿಲ್ ಮಾಡಿ ಆ ಒಂದು ಪಾನ್ ಕಾರ್ಡ್ ನ ತರಿಸ್ತಾ ಇದ್ವಿ. ಇವಾಗ ನಿಮ್ಮ ಒಂದು ಆಧಾರ್ ಅಲ್ಲಿರುವಂತ ರೆಸಿಡೆನ್ಸಿ ಅಡ್ರೆಸ್ ಕಂಪಲ್ಸರಿ ನಾವು ಫಿಲ್ ಮಾಡಬೇಕಾಗುತ್ತೆ. ಯಾವುದಾದ್ರೂ ನಿಮ್ಮ ಆಫೀಸ್ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಕ್ಟ್ರಿ, ಇಂಡಸ್ಟ್ರಿಯಲ್ ಯಾವ್ದಿದೆ ಅದನ್ನ ನೀವು ಮತ್ತೆ ಎಕ್ಸ್ಟ್ರಾ ಒಂದು ಕಮ್ಯುನಿಕೇಶನ್ ಅಡ್ರೆಸ್ ಅನ್ನ ಫಿಲ್ ಮಾಡಬಹುದು. ಇಲ್ಲಿ ಮ್ಯಾಂಡೇಟರಿ ಆಗಿ ರೆಸಿಡೆನ್ಸಿ ಅಡ್ರೆಸ್ನ ನಾವು ಫಿಲ್ ಮಾಡಲೇಬೇಕಾಗುತ್ತೆ. ಅದೇ ರೀತಿ ನಾವು ಒಂದು ಮೊಬೈಲಿಗೆ ನಂಬರ್ ಲಿಂಕ್ಗೆ ಸಂಬಂಧಪಟ್ಟ ಹಾಗೆ ಬಂದ್ರೆ, ಈಗ ಹೊಸ ರೂಲ್ಸ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಕಂಪಲ್ಸರಿ ಫಿಲ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ನಿಮ್ಮ ಒಂದು ಲ್ಯಾಂಡ್ ಲೈನ್ ಇದ್ರೆ ಕೂಡ ಅದನ್ನು ಕೂಡ ಎಕ್ಸ್ಟ್ರಾ ಲ್ಯಾಂಡ್ ಲೈನ್ ನಂಬರ್ನು ಕೂಡ ನೀವು ಅಲ್ಲಿ ಫಿಲ್ ಮಾಡಬಹುದು. ಅದೇ ರೀತಿ ಪಾನ್ ಕಾರ್ಡ್ ಅಲ್ಲಿ ಬೇರೆ ಒಂದು ನಿಮ್ಮ ಹಣಕಾಸು ವ್ಯವಹಾರಕ್ಕೆ ಬೇರೆ ಬದಲಾವಣೆಗಳನ್ನು ಕೂಡ ತರ್ತಾ ಇದ್ದಾರೆ. ಏಪ್ರಿಲ್ 1ನೇ ತಾರೀಕಿನಿಂದ ನೀವೇನಾದ್ರೂ ಪ್ರಾಪರ್ಟಿ ಅಂದ್ರೆ ಆಸ್ತಿ
ಒಂದು ಖರೀದಿಗೆ ಏನಾದರೂ ನಿಮ್ಮ ಪಾನ್ ಕಾರ್ಡನ್ನು ಮುಂಚೆ 20 ಲಕ್ಷಕ್ಕೆ ಮೇಲ್ಪಟ್ಟ ಆಸ್ತಿ ಖರೀದಿಗೆ ನೀವು ಪಾನ್ ಕಾರ್ಡ್ನ ಮ್ಯಾಂಡೇಟ್ ಮಾಡಿದ್ರು. ಈಗ ಏಪ್ರಿಲ್ 1ನೇ ತಾರೀಕಿನಿಂದ 10 ಲಕ್ಷಕ್ಕೆ ಮೇಲ್ಪಟ್ಟ ಆಸ್ತಿಯನ್ನು ನೀವು ಖರೀದಿ ಮಾಡಿದರೆ ಕಂಪಲ್ಸರಿ ಪಾನ್ ಕಾರ್ಡ್ನ ನೀವು ಕೊಡಬೇಕಾಗುತ್ತೆ. ನೀವೇನಾದರೂ ವಾಹನಗಳನ್ನು ಖರೀದಿ ಮಾಡಬೇಕಂದ್ರೆ 5 ಲಕ್ಷಕ್ಕಿಂತ ಮೇಲ್ಪಟ್ಟ ವಾಹನಗಳನ್ನು ಖರೀದಿ ಮಾಡ್ತೀರಾ ಅಂದರೆ ಪಾನ್ ಕಾರ್ಡ್ ಈಗ ಕಂಪಲ್ಸರಿ ಮ್ಯಾಂಡೇಟರಿ ಆಗಿ ಕೊಡಲೇಬೇಕಾಗುತ್ತೆ. ಅದೇ ರೀತಿ ಹೋಟೆಲ್ಗಳಲ್ಲಿ ನೀವು ಪಾವತಿಯನ್ನು ಮಾಡಬೇಕು ಅಂದರೆ 1 ಲಕ್ಷಕ್ಕಿಂತ ಹೆಚ್ಚಿನದಾಗಿ ಪಾವತಿಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಈಗ ಅದನ್ನು ಕೂಡ ಕಂಪಲ್ಸರಿ ಪಾನ್ ಕಾರ್ಡ್ನ ಮ್ಯಾಂಡೇಟರಿ ಆಗಿ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಈಗಾಗಲೇ ರೂಲ್ಸ್ ಎಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಲ್ರೆಡಿ ಈಗಾಗಲೇ ಚೇಂಜಸ್ ಆಗ್ತಾ ಇದೆ. ಇದು ಮ್ಯಾಂಡೇಟರಿ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ಗೆ ಲಿಂಕ್ ಇರೋವಂಥದ್ದು ಮ್ಯಾಂಡೇಟರಿ ಆಗಿ ಈಗಾಗಲೇ ಮಾಡಿದ್ದಾರೆ. ಏನಾದರೂ ಲಿಂಕ್ ಇಲ್ಲ ಅಂದರೆ ಅದು ಕೂಡ ಇನ್ಯಾಕ್ಟಿವ್ನ ಮಾಡಲಿಕ್ಕೆ ಏಪ್ರಿಲ್ 1ನೇ ತಾರೀಕಿನಿಂದ ಅದನ್ನು ಕೂಡ ಮ್ಯಾಂಡೇಟರಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಬದಲಾವಣೆಗಳನ್ನು ಏಪ್ರಿಲ್ 1ನೇ ತಾರೀಕಿನಿಂದ ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಈ ಪಾನ್ ಕಾರ್ಡ್ ರೂಲ್ಸ್ ಏನೆಲ್ಲ ಚೇಂಜ್ ಆಗ್ತಾ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಾಗಲಿ. ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.